ಬಸವರಾಜ್, ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ವಾಸಿ. ಇಡೀ ದೇಶದ ಸುಮಾರು 150 ಕೋಟಿ ಜನಸಂಖ್ಯೆಯ ನಾಗರಿಕರ ಗಮನಕ್ಕೆ ಇಂದು 4ನೇ ಎಪಿಸೋಡ್ ಶುರು ಮಾಡುತ್ತಿದ್ದೇನೆ. ನಾಗರಿಕರೇ, ಅದರಲ್ಲೂ ಯಾರು MLA ಇಂದ ಮೇಲ್ಪಟ್ಟು ರಾಜ್ಯದ ಮತ್ತು MP ಇಂದ ಮೇಲ್ಪಟ್ಟು ದೇಶದ ಚುಕ್ಕಾಣಿ ಹಿಡಿದಿರುವವರಿಗೆ ಮತ್ತು ಅವರುಗಳ ಅಧೀನದಲ್ಲಿ ಇರುವ ಯಾವುದೇ ಇಲಾಖೆಯ ದೊಡ್ಡ ಅಧಿಕಾರಿಗಳ ಗಮನಕ್ಕೆ ಬಹಳ ತೀಕ್ಷ್ಣವಾಗಿ ಕೆಲವು ವಿಷಯಗಳನ್ನು ಮನದಟ್ಟು ಮಾಡುತ್ತಿದ್ದೇನೆ. ಅದರಲ್ಲೂ ಚುನಾವಣೆಯ ಬಗ್ಗೆ ಯಾರು ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಇದ್ದಾರೆ ಅವರ ಬಗ್ಗೆ ಇಂದು ಹೆಚ್ಚಿಗೆ ಹೇಳುತ್ತೇನೆ. ನೋಡಿ, ದೇಶದ ಮುಖ್ಯ ಚುನಾವಣಾ ಆಯುಕ್ತರೇ ಎಷ್ಟೋ ಬಾರಿ ತಾವು ಯಾರದೋ ಅಂದರೆ ನಿಮ್ಮ ಮೇಲಿನವರ ಒತ್ತಡಕ್ಕೆ ಮಣಿದು ನೀವು ಚುನಾವಣೆ ಬಗ್ಗೆ, ಅದರಲ್ಲೂ ನಾಮಿನೇಷನ್ ಪತ್ರಗಳನ್ನು ಓಕೆ ಮಾಡುವ ಬಗ್ಗೆ ಅಲ್ಲಿಂದ DC ಮತ್ತು MLAಗಳ ಚುನಾವಣೆ ಮಾಡುವ ಅಸಿಸ್ಟೆಂಟ್ ಕಮಿಷನರ್ ಅಥವಾ ತಹಸೀಲ್ದಾರ್ಗಳಿಗೆ ಒಂದು ಮನವಿ ಸಲ್ಲಿಸ್ತೀರ. ನಿಮ್ಮ ಮನವಿಗಳ ಆಧಾರದಲ್ಲಿ ಅವರು ಎಷ್ಟೋ ಸಾರಿ ಎಷ್ಟೋ ಮಂದಿಯ ನಾಮಿನೇಷನ್ನು ರಿಜೆಕ್ಟ್ ಮಾಡಿದ್ದಾರೆ. ಉದಾಹರಣೆಗೆ ನಾಗರಾಜಾದ ನನ್ನ ನಾಮಿನೇಷನ್ಗಳು 2019ರಿಂದ ಇದುವರೆಗೆ 6 ಬಾರಿ ರಿಜೆಕ್ಟ್ ಮಾಡಿದ್ದಾರೆ. ನಾನು ಅವ್ರನ್ನ ಕೇಳಿದರೆ ಅವರು ಹೇಳಿದ್ದು ಒಂದೇ ಉತ್ತರ, ನಮಗೆ ಚೀಫ್ ಎಲೆಕ್ಷನ್ ಕಮಿಷನರಿಂದ ಆರ್ಡರ್ ಬಂದಿದೆ, ನಿಮ್ಮದು ನಾಮಿನೇಷನ್ ಓಕೆ ಮಾಡಬೇಡಿ ಅಂತ ನಾವು ಮಾಡಿದ್ದೀವಿ. ಯೋಚನೆ ಮಾಡಿ, ಇಡೀ ದೇಶದ ನಾಗರಿಕರು ಯಾರು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಮೇಲಿನವರು ತಮಗೆ ಗೊತ್ತಾಗುತ್ತೆ. ಯೋಚನೆ ಮಾಡಿ, ಯಾಕೆ ಹಾಗೆ ಮಾಡ್ತಾರೆ? ನಮ್ಮಂಥವರು ಎಲೆಕ್ಷನ್ ನಿಂತರೆ ಇವರುಗಳು ಸೋತ್ಬಿಡ್ತಾರೆ ಅಂತ ಸ್ವಾರ್ಥ ಮನೋಭಾವದಿಂದ ನನಗೆ 6 ಸಲ ನಾಮಿನೇಷನ್ ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲದೆ ನಾನು ಕಾರಣ ಕೊಡಿ ಅಂದರೆ ಅವರು ಕಾರಣ ಕೊಡುವುದೇ ಇಲ್ಲ, ಕೊಟ್ಟಿಲ್ಲ. ಮೊನ್ನೆ ತಾನೇ ನಡೆದ ಚನ್ನಪಟ್ಟ ಉಪಚುನಾವಣೆಯಲ್ಲಿ ಇದುವರೆಗೂ ವರ್ಷ 1 ತಿಂಗಳು 13 ತಿಂಗಳಾಯಿತು. ಯಾಕೆ ನನ್ನ ನಾಮಿನೇಷನ್ನು ರಿಜೆಕ್ಟ್ ಮಾಡಿದರ ಕಾರಣ ಕೊಡಿ ಅಂದರೆ ಅವತ್ತಿನ ಅಲ್ಲಿ ಚುನಾವಣಾಧಿಕಾರಿಯಾಗಿದ್ದ ಬಿನೋಯ್ ಮತ್ತು ತಹಸೀಲ್ದಾರ್ ನರಸಿಂಹಮೂರ್ತಿ ಇವತ್ತವರೆಗೂ ಕೊಟ್ಟಿಲ್ಲ. ಯೋಚನೆ ಮಾಡಿ, ಇವರು ಎಷ್ಟು ಅಯೋಗ್ಯರು, ಎಷ್ಟು ಸ್ವಾರ್ಥಿಗಳು. ಯಾರ ಒಂದು ಅಧೀನದಲ್ಲಿ ಅವರ ಕೆಲಸ ಮಾಡ್ತಾರೋ ಇವರುಗಳಿಗೆ ಈ ಜನಸಾಮಾನ್ಯರ ಟ್ಯಾಕ್ಸ್ ಹಣ ಸಂಬಳ ಅಲ್ವಾ ಅದೆಲ್ಲ ಕೇಳಿದ್ದೀನಿ ನಾನು, ಏನು ಲೆಕ್ಕಕ್ಕಾಗ್ತದೆ. ಇಂಥ ಅಧಿಕಾರಿಗಳು ಅವರು ಮೇಲ್ಪಟ್ಟವರು ಇವರಿಗೆ ಅಂತ ಸಲಹೆ ಕೊಟ್ಟಿರೋರಿಗೆ ಏನು ಮಾಡಬೇಕು? ಎಲ್ಲ ಮತದಾರರು ಯಾವುದೇ ಸಣ್ಣ ಚುನಾವಣೆ ಆಗಲಿ ದೊಡ್ಡ ಚುನಾವಣೆ ಆಗಲಿ ಇಂಥವರಿಗೆ ಬಹಳ ಬುದ್ಧಿ ಕಲಿಸ್ಬೇಕು ಮತ ಬೀಳುವುದರ ಮುಖಾಂತರ. ಆದ್ದರಿಂದ
ಚುನಾವಣೆ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿದೆ. ಹಾಗೆ ನಮ್ಮ ದೇಶ ಸ್ವತಂತ್ರ ಭಾರತ ಹಿಂದೆಗಿದ್ದ ಈಗ ಎಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ ಅನ್ನೋ ಬಗ್ಗೆ ಮತ್ತೆ ಮತ್ತೆ ಎಪಿಸೋಡ್ಗಳಲ್ಲಿ ತಮ್ಮ ಗಮನಕ್ಕೆ ಮನವರಿಕೆ ಮಾಡುತ್ತೇನೆ. ದಯವಿಟ್ಟು ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇಂಥದರ ಬಗ್ಗೆ ಗಮನ ವಹಿಸಬೇಕಾಗಿ ನನ್ನ ಕಳಕಳಿಯ ಮನವಿ.